विज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थवाक्। नवमिन्यायसुधाधिकृज्जयमुनीन् श्रीपादरसन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानं निम्भरे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಗ್ನಿದೇವರಿಗೆ ಯಾವ ಅಪಚನ ತಿಂದ ಅನ್ನವು ಪಚನವಾಗದೇ ಇದ್ದಂತೆ ಸಮಸ್ಯೆ ಆಗಿತ್ತೋ ಆ ದೋಷವನ್ನು ಪರಿಹಾರ ಮಾಡೋದಕ್ಕೆ ಪೂರ್ಣವಾಗಿ ಕೃಷ್ಣನ ಅನುಗ್ರಹವನ್ನು ಪಡೆದು ಅರ್ಜುನ ತಾನು ಆ ಕಾಂಡವ ದಹನಕ್ಕೆ ಅಗ್ನಿಗೆ ಅನುಕೂಲ ಮಾಡಿದ ಮತ್ತು ಇಂದ್ರನ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬಂದರೂ ಯುದ್ಧವನ್ನು ಆಡಿ ಜಯವನ್ನು ಸಂಪಾದಿಸಿ ತನ್ನ ಮಗನ ಜಯವನ್ನು ನೋಡಿ ಪರಾಕ್ರಮವನ್ನು ಕಂಡು ಸಂತೋಷಪಟ್ಟು ಇದು ದೇವರ ಮಹಿಮೆ ಅಂತನ್ನೋದು ಪೂರ್ಣವಾಗಿ ಅರಿತು ತಾನು ಕೃಷ್ಣನಿಗೆ ನಮಸ್ಕಾರ ಮಾಡಿ ತಾನು ತನ್ನೂರಿಗೆ ತೆರಳಿದ್ದಾನೆ. ಆಗ ಅಲ್ಲಿ 6 ಜೀವರಾಶಿಗಳು 6 ಜೀವಿಗಳು ಉಳಿದಿವೆ, ಬದುಕಿಕೊಂಡಿವೆ. 4 ಪಕ್ಷಿಗಳು ಮತ್ತು ಅಶ್ವಸೇನ ಮತ್ತು ಮಯಾಸುರ. ಆ ಮಯಾಸುರ ತಾನು ಹೇಳ್ತಾನೆ, ಸ್ವಾಮಿ ನಿಮ್ಮ ದಯೆಯಿಂದ ನಾನು ಬದುಕಿದ್ದೇನೆ, ಹಾಗಾಗಿ ನನ್ನ ಸೇವೆ ಏನಾದರೂ ನಿಮಗೆ ಸಲ್ಲಬೇಕು, ಏನು ನನ್ನಿಂದ ಅಪೇಕ್ಷೆನೋ ಅದನ್ನು ನನ್ನಿಂದ ಮಾಡಿಸಿಕೊಳ್ಳ್ರಿ ಅಂತಂದಾಗ, ಏನಿಲ್ಲ ನಮಗೇನು ಬೇಡ ಅಂತ ಹೇಳಿದಾಗ ಕೊನೆಗೆ ಭಾಳ ಹಠ ಮಾಡಿದ್ದಕ್ಕೆ ಮಯಾಸುರನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪಾಂಡವರಿಗಾಗಿ ಅದ್ಭುತವಾದ ಒಂದು ಭವನವನ್ನು, ಒಂದು ಸಭಾ ಮಂಟಪವನ್ನು ನಿರ್ಮಾಣ ಮಾಡು ಅಂತಂದಾಗ, ಜನಾರ್ದನಾಜ್ಞೆಯಾಮಯ ಸಮಸ್ತ ಕೌತುಕೋತ್ತರ ಸಭಾಂ ವಿಧಾಯ ಭೂವೃಜೆ ದದೋ ಗದಾಮೃಕೋದ. 2 ಕೆಲಸವನ್ನು ಮಾಡ್ತಾನೆ. ಅದ್ಭುತವಾದ, ಎಲ್ಲರೂ ತಾವು ಹಲ್ಲು ಕಚ್ಚಿಕೊಳ್ಳಬೇಕು, ಬೆರಳು ಕಚ್ಚಿಕೊಳ್ಳಬೇಕು, ನೋಡ್ತಾ ನಿಂತರೆ ನೋಡ್ತಾನೇ ನಿಂದಿರಬೇಕು. ಅಷ್ಟು ಅದ್ಭುತವಾದ, ವಿಶಾಲವಾದ, ಬೃಹತ್ತರವಾದಂತಹ ಆ ಸಭಾಭವನವನ್ನು ನಿರ್ಮಾಣ ಮಾಡಿ ವಾಯುದೇವರಿಗೆ ಅಂದರೆ ಭೀಮಸೇನ ದೇವರಿಗೆ ಒಂದು ಅದ್ಭುತವಾದ ಗದೆಯನ್ನು ತಂದು ಕೊಡ್ತಾರೆ. ಯಾರು? ಮಯಾಸುರ. ಸ ವಾಯುಧಾರಿತಾಂ, ಆ ಭೀಮಸೇನ ದೇವರಿಗೆ ಕೊಟ್ಟ ಗದೆ ಎಂಥದ್ದು ಅಂದರೆ ಅದು ಸ ವಾಯುಧಾರಿತಾಂ, ವಾಯುದೇವರು ಆ ಗದೆಯನ್ನು ಧಾರಣೆ ಮಾಡಿದವರು. ವಾಯುದೇವರು ಕೊಟ್ಟಂತಹ ಗದೆ ಅದು. ಯಾರಿಗೆ ಕೊಟ್ಟಿದ್ರು? ಸ ವಾಯುಧಾರಿತಾಂ ಗದಾಂ ಹಿ ಯೌವನಾಶ್ವಭೂಭೃತ. ಯುವನಾಶ್ವನ ಮಗ ಮತ್ತು ಮುಚುಕುಂದ. ಆ ಮುಚುಕುಂದನಿಗೆ ಮಾಂಧಾತ, ಆ ಮುಚುಕುಂದನಿಗೆ ಕೊಟ್ಟಂತಹ ಅಲ್ಲಿ ಅವನಲ್ಲಿ ಇದ್ದ ಗದೆ, ಆ ಗದೆಯನ್ನು ತಂದು ಮತ್ತೆ ಆ ಮಯಾಸುರ ಭೀಮಸೇನ ದೇವರಿಗೆ ಕೊಡ್ತಾನೆ. ಅಂದರೆ ತಮ್ಮ ಮೂಲ ರೂಪದಲ್ಲಿ ಇದ್ದ ಗದೆ, ತಾವು ಮೂಲ ರೂಪದಲ್ಲಿ ಧಾರಣೆ ಮಾಡಿಕೊಂಡಂತಹ ಗದೆಯನ್ನೇ ಯೌವನಾಶ್ವ ಕಡೆಗೆ ಇದ್ದದ್ದನ್ನು ತೆಗೆದುಕೊಂಡು ಬಂದು ಮತ್ತೆ ಮಯಾಸುರ ಭೀಮಸೇನ ದೇವರು ಕೊಡ್ತಾನೆ. ಭೀಮಸೇನ ದೇವರು ಬಹಳ ಸಂತೋಷ ಪಡ್ತಾರೆ, ಅವನಿಗೆ ಅನುಗ್ರಹ ಮಾಡ್ತಾರೆ. ಪ್ರಸಾದತೋಸ್ಯ ಲಂಭಿತಾಂ ಅವಾಪ್ಯ ಮೋದಮಾಪಹ, ಬಹಳ ಸಂತೋಷ ಪಡ್ತಾರೆ. ಪುನಶ್ಚ ವತ್ಸರದ್ವಯಂ, ಕೃಷ್ಣನಿಗೆ
ಪಾಂಡವರಲ್ಲಿ ಎಷ್ಟು ಪ್ರೀತಿ, ಎಷ್ಟು ಅಂತಃಕರಣ, ಎಷ್ಟು ಅನುಗ್ರಹ ಅಂತ ಅನ್ನೋದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಹಳ ವಿಚಿತ್ರವಾದದ್ದು. ನಾವು ನಮ್ಮ ಸಂಬಂಧಿಕರು, ಬಳಗರು, ಅತ್ಯಂತ ನೆಂಟ ಇದ್ದಂತಹ ಬಂಧು ಬಾಂಧವರಲ್ಲೇನೆ 3 ದಿವಸ 4 ದಿವಸ ಇರಬೇಕು ಅಂದ್ರೆ ವಿಚಾರ ಮಾಡ್ತೇವೆ ಈಗಿನ ಕಾಲದಲ್ಲಿ. ಕೃಷ್ಣ ಒಮ್ಮೆ ಪಾಂಡವರಲ್ಲಿ ಹೋದ ಅಂತಾದರೆ ಮಿನಿಮಮ್ 1 ವರ್ಷನೋ 2 ವರ್ಷನೋ ಬಹಳಷ್ಟು ದಿನಗಳ ಕಾಲ ಇರ್ತಾ ಇದ್ದ. ಹಿಂದೇನೂ ನಾವು ಕೇಳಿದ್ದೇವೆ, ಬಲರಾಮದೇವರು ಕೆಲವು ಮಾಸಗಳ ಮಾತ್ರ ಇದ್ದರು. ಆದರೆ ಕೃಷ್ಣ ಪರಮಾತ್ಮ ವರ್ಷಗಳ ಕಾಲ ಇದ್ದ. ಹಾಗೆ ಈಗ 2 ವರ್ಷಗಳ ಕಾಲ ಪುನಶ್ಚ ವತ್ಸರದ್ವಯಂ ಸಮುಷ್ಯ ಕೇಶವೋ ಯಯೋ ಸಮರ್ಚಿತಶ್ಚ ಪಾಂಡವೇರ್ವಿಯೋಜನೇಸ್ಯ ಚಾಕ್ಷಮೈಹಿ. ಹಾಗಾಗಿ ಆ ಪರಮಾತ್ಮ ಪಾಂಡವರ ಮನೆಯಲ್ಲಿ ಮತ್ತೆ ಪುನಃ 2 ವರ್ಷಗಳ ಕಾಲ ಇದ್ದು ತಾನು ಅನುಗ್ರಹ ಮಾಡಿದ್ದಾನೆ. ಒಂದು ದಿನ ಏನಾಯಿತು, ಸೂರ್ಯಗ್ರಹಣ. ಆ ಸೂರ್ಯಗ್ರಹಣಕ್ಕೆ ಹೋಗಬೇಕು ಅಂತ ತಥೋವಸನ್ ಸ್ವಪುರ್ಯಜ ಕ್ವಚಿದ್ರ ವಿಗ್ರಹೇ ಹರಿಹಿ ಸದಾರ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರೂ ಕೂಡಿ ಕುರುಕ್ಷೇತ್ರದಲ್ಲಿ ಇದ್ದ ಸೆಮಂತ ಪಂಚಕ ಅಂತ ಉತ್ತಮ ಸಾಧಕರಿಗೆ ಸಾಧನವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದ್ದ ಕ್ಷೇತ್ರ. ಆದರೆ ಸೆಮಂತಕಕ್ಕೆ ಸೆಮಂತ ಪಂಚಕಕ್ಕೆ ತಾವು ಹೋಗಿ ಅಲ್ಲಿ ಆ ಸೂರ್ಯಗ್ರಹಣ ಕಾಲದಲ್ಲಿ ಮಾಡಬೇಕಾದ ಎಲ್ಲ ಅನುಷ್ಠಾನಗಳನ್ನು ತಾವು ಮಾಡಿಸ್ತಾರೆ. ಪೃಥಾಸುತಾಶ್ಚ ಮತ್ತು ಪಾಂಡವರು ಬಂದಿದ್ದಾರೆ. ಸರ್ವಶಃ ಸದಾರ ಪುತ್ರ ಮಾತೃಕಾಹ ಎಲ್ಲ ಬಂಧು ಬಾಂಧವರಿಂದ ಸಮೇತರಾಗಿ ಬಂದಿದ್ದಾರೆ. ಕ್ಷಿತೀಶ್ವರಾಹ ರಾಜರುಗಳು ಬಂದಿದ್ದಾರೆ. ಸರ್ವಶಃ ಪ್ರಿಯ ಹರೇಶ್ಚಯೇ, ಯಾರು ದೇವರನ್ನು ಇಷ್ಟಪಡ್ತಾರೋ, ಯಾರು ದೇವರನ್ನು ಇಷ್ಟಪಡೋದಿಲ್ಲವೋ, ಅಥವಾ ಅರ್ಧಮರ್ಧ ಇಟ್ಕೊಂಡಿದ್ದಾರೆ ದೇವರ ಜೊತೆಗೆ ಸಂಬಂಧವನ್ನು, ಅಂಥ ಎಲ್ಲ ಇದ್ದು ಬಿದ್ದು ಸಮಸ್ತ ಎಲ್ಲ ಜನರೂ ಕೂಡ ಅಲ್ಲಿ ಬಂದಿದ್ದಾರೆ. ಕೃಷ್ಣನ ತಂತಾಯಿಗಳು ಬಂದಿದ್ದಾರೆ, ನಂದ, ಯಶೋದೆ ಎಲ್ಲರೂ ಬಂದಿದ್ದಾರೆ. ಸದಾರ ಪುತ್ರ ಮಾತೃಕಾಹ ಕ್ಷಿತೀಶ್ವರಾಶ್ಚ ಸರ್ವಶ ಪ್ರಿಯ ಹರೇಶ್ಚಯೇ ತಥೈವ ನಂದಗೋಪಕ ಸದಾರ ಗೋಪಿಕಃ. ಗೋಪಿಕಾಸ್ತ್ರೀಯರು ಎಲ್ಲರೂ ಬಂದ್ದಾರೆ. ಮಹಾಮಹಾ ಮುನೀಶ್ವರರು ಎಲ್ಲರೂ ಬಂದಿದ್ದಾರೆ. ಸರ್ವತಃ ಸಮೀಯುರತ್ರಜ ಪ್ರಜಾಹ. ಬಹಳ ಅದ್ಭುತವಾಗಿ ಅಲ್ಲಿ ಸಾಧನೆಗಳನ್ನು, ಏನೇನು ತರ್ಪಣಗಳನ್ನು ಕೊಡಬೇಕು, ಸಾಧನೆಗಳನ್ನು ಮಾಡಬೇಕು, ಅವನ್ನೆಲ್ಲವೂ ಕೂಡ ಕೃತಾರ್ಥತಾಂಶಯೋ ತೇ ಯಯು ರಮೇಶ ಪಾದ ದರ್ಶನಾತ್ ರವಿಗ್ರಹೇ ಸಮಾಪ್ಲುತ ಗುರುಹುತ್ವ ಹೊತ್ತ ತೀರ್ಥಕ್ಕೆ. ಎಲ್ಲ ತೀರ್ಥ ಸ್ನಾನಾದಿಗಳನ್ನು ಮಾಡಿ, ತರ್ಪಣಾದಿಗಳನ್ನು ಕೊಟ್ಟು, ಜಪಪಾರಾಯಣ ಮುಂತಾದಿಗಳನ್ನು ಮಾಡಿ ಎಲ್ಲರಿಗೂ ತಮ್ಮ ಜೀವನ ಸಾರ್ಥಕ ಎನಿಸುವಂತೆ ಕೃಷ್ಣ ಪರಮಾತ್ಮ ಮಾಡಿದ್ದಾನೆ ಅದ್ಭುತವಾಗಿ. ಅನುಗ್ರಹಂ ವಿಧಾಯ ಸ್ವಕೇಶು ಕೇಶವಸ್ತ್ರಿವೃತ. ಎಲ್ಲ ಜನರಿಗೆ ಪರಮಾತ್ಮ ಅನುಗ್ರಹ ಮಾಡುವುದಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾನೆ. ಸಮಸ್ತ ಲೋಕ ಸಂವಿತಾತ್ಮ ಭಕ್ತಿ ಮಜ್ಜನಸ್ಯ ಸಹ ಸುಕಾಲ ದರ್ಶನಾತ್ ಪರಂ ವ್ಯಧಾದ ಅನುಗ್ರಹಂ ಹರಿಹಿ. ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ ಅದ್ಭುತವಾಗಿ. ಹಾಗಾಗಿ ತಥೋಯಯೌ, ಇಷ್ಟಾದ ಮೇಲೆ ಪಾಂಡವರನ್ನು ಕರೆದುಕೊಂಡು ತನ್ನ ದ್ವಾರಕಾಪಟ್ಟಣಕ್ಕೆ ಕರೆದುಕೊಂಡು ಹೋಗ್ತಾನೆ ಕೃಷ್ಣ ಪರಮಾತ್ಮ. ತಥೋಯಯೌ ಸ್ವಕಾಂಪುರಿಂ ವೃಥಾಸುತೈ ಸಹಾಚ್ಯುತಃ ಚಕಾರ ತತ್ರ ಚಾಹ್ನಿಕಂ ಕ್ರತುಂ ಮಹಾಶ್ವಮೇಧಕಂ. ಒಂದೇ ದಿನದಲ್ಲಿ 2 ವರ್ಷ 3 ವರ್ಷಗಳಲ್ಲಿ ಮಾಡುವಂಥ ಮಹಾ ಯಾಗ ಅಂದರೆ ಅದು ಅಶ್ವಮೇಧ ಯಾಗ. ಅಷ್ಟು ಅದ್ಭುತವಾದ ಯಾಗ ಅದು ಅಶ್ವಮೇಧ ಯಾಗ. ಅಶ್ವಮೇಧ ಯಾಗವನ್ನು ಕೃಷ್ಣ ಪರಮಾತ್ಮ ಒಂದೇ ದಿನದಲ್ಲಿ ಮಾಡಿ ಮುಗಿಸಿಬಿಡುತ್ತಾನೆ. ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಯಾವುದೂ ಅಸಾಧ್ಯವಲ್ಲ. ಹಾಗಾಗಿ ಆಯಾಸವಾಗಿ ಪರಮಾತ್ಮ ಮಾಡ್ತಾನೆ. ತಥೋ ಯಯೋ ಸ್ವಕಾಂಪುರಿಂ ಪೃಥಾಸುತೈಹಿ. ಪಾಂಡವರಿಂದ ಕೂಡಿಕೊಂಡು ಸಹಾಚ್ಯುತಃ ಚಕಾರ ತತ್ರ ಚಾಹ್ನಿಕಂ ಕ್ರತುಂ ಮಹಾಶ್ವಮೇಧಕಂ ಹಯಂ ಸಮೀವ ಫಲ್ಗುಣ. ಕುದುರೆಯನ್ನು ಸಂಚಾರ ಮಾಡಿಕೊಂಡು ಬರಬೇಕಲ್ಲ. ಅಶ್ವಮೇಧ ಯಾಗ ಮಾಡುವ ಕ್ರಮ ಇದು. ಏನು ಕ್ರಮ ಇದೆ ಅಶ್ವಮೇಧ ಯಾಗ ಮಾಡಬೇಕಾದಾಗ ಅಂದರೆ,
ಆ ಯಾಗದಲ್ಲಿ ಇದ್ದ ಕುದುರೆಯನ್ನು ಬಿಟ್ಟು ಬಿಡಬೇಕು. ಅದು ಎಲ್ಲೆಲ್ಲಿ ಯಾವ ಊರಿಗೆ ಯಾವ್ಯಾವ ದೇಶಕ್ಕೆ ಹೋಗ್ತದಲ್ಲ, ಆಯಾ ಊರು ದೇಶಗಳಲ್ಲಿ ಸಂಚರಿಸಿದ ಆ ಕುದುರೆಯನ್ನು ಯಾರು ಕಟ್ತಾರೆ ಅದನ್ನು ಅವರ ಜೊತೆಗೆ ಯುದ್ಧ ಮಾಡಿ ಅದನ್ನು ಬಿಡಿಸಿಕೊಂಡು ಅವರ ಜೊತೆಗೆ ಅವರನ್ನು ಸೋಲಿಸಿ ಅಥವಾ ಕೊಂದು ಆ ಕುದುರೆಯನ್ನು ಬಿಡಿಸಿ ಮತ್ತೆ ಬಿಡಬೇಕು, ಮತ್ತೆ ಬೇರೆ ಊರಿಗೆ ಹೋಗ್ತದೆ. ಹೀಗೆ ಇಡೀ ಭೂಖಂಡವನ್ನು ಸಂಚಾರ ಮಾಡಿ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಯಾರೂ ತೊಂದರೆ ಕೊಡಲಿಲ್ಲ, ಎಲ್ಲರೂ ಕಪ್ಪು ಕಾಣಿಕೆ ಕೊಟ್ಟು ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಒಮ್ಮತ ಬಂದಾಗ ಅಶ್ವಮೇಧ ಯಾಗ ಪೂರ್ಣವಾಗ್ತದೆ. ಇಷ್ಟು ಅದ್ಭುತವಾದ, ಯಾರು ಸಹಮತಿ ಕೊಡ್ತಾರೆ ಓಕೆ, ಇಲ್ಲದೇ ಇದ್ದವರು ಯುದ್ಧಕ್ಕೆ ಬರ್ತಾರೆ, ಯುದ್ಧವನ್ನು ಆಡಿ ಅವರ ಜೊತೆಗೆ ಗೆದ್ದು ಅವರಿಂದ ಕಪ್ಪು ಕಾಣಿಕೆ ಪಡೆದು ಅನಂತರದಲ್ಲಿ ಮತ್ತೆ ಪುನಃ ಯಾಗವನ್ನು ಮುಂದೆ ಉಳಿಸಬೇಕು, ಸಮಾಪ್ತಿ. ಆ ಅಶ್ವ ಬರುವವರೆಗೂ ಕಾಯಬೇಕು ಅಂತೆ. ಇಷ್ಟು ಆ ಅಶ್ವಮೇಧ ಯಾಗ. ಹೀಗಾಗಿ ವರ್ಷಗಟ್ಟಲೆ ಇದಕ್ಕೆ ಶ್ರಮ ಇದೆ. ಆದರೆ ದೇವರು ಮತ್ತು ಎಲ್ಲ ಸರ್ವಶಕ್ತನಾದದ್ದರಿಂದ ಒಂದೇ ದಿನದಲ್ಲಿ ಮುಗಿಸಿದ್ದಾನಂತೆ. ಹಾಗಾದರೆ ಆ ಕುದುರೆ ಎಲ್ಲ ಕಡೆಗೆ ತಿರುಗ್ತಲ್ಲ ಅಂತಂದರೆ ಬಹಳ ವೇಗದಿಂದ ಓಡಾಡುವ ಕುದುರೆ. ಅದರ ಹಿಂದೆ ಹೋದವರು ಯಾರು ಅಂದರೆ ಭೀಮಾರ್ಜುನರನ್ನು ಕರೆದಂತ ಕೃಷ್ಣ. ಭೀಮಾರ್ಜುನ ಈ ಕುದುರೆ 1,00,000 ಯೋಜನದ ದೂರದವರೆಗೆ ಎಲ್ಲ ಕಡೆಗೆ ಹೋಗಿ ಬರ್ತದೆ, ಹಾಗಾಗಿ ಇದ್ರ ಹಿಂದೆ ಹೋಗ್ತೀರಾ ನೀವು ಅಂತಂದಾಗ ಆಗಲಿ ಅಂತ ಹೇಳಿದರು. ಮಹಾಸಮರ್ಥರು, ಏನು ಜಗತ್ತಿನಲ್ಲಿ ಇನ್ಯಾರಿದ್ದಾರೆ? ದೇವರ ಆದ ಮೇಲೆ ಲಕ್ಷ್ಮೀದೇವಿ, ಆಮೇಲೆ ಭೀಮಸೇನ ದೇವರಲ್ಲ, ಆಮೇಲೆ ಇಂದ್ರ. ಹಾಗಾಗಿ ಅಯಂ ಸಮೀಮ ಫಲ್ಗುಣ ಹರೇ ರಥಂ ಸಮಾಸ್ಥಿತಾ ವ್ಯಚಾರಯತ್ ಹರೇ ಸುತಾ ದಿನಸ್ಯ ಪಾದ ಮಾತ್ರತಃ ಜಿತಾ ಸಮಸ್ತ ಭೂಭೃತೋ ಜರಾಸುತಾದಯ ಕ್ಷಣಾತ್. ಎಲ್ಲ ಜರಾಸಂಧ ಮೊದಲು ಮಾಡಿಕೊಂಡಂತಹ ಎಲ್ಲ ಕ್ಷತ್ರಿಯರನ್ನ ಗೆದ್ದಿದ್ದಾರೆ ಭೀಮಾರ್ಜುನರು. ರುಕೋದರಾದಿಭಿಸ್ತುತೈ ಹಯಶ್ಚ ದಿವ್ಯ ಆಯಯೌ. ಹಯಸ್ಯ ಕೃಷ್ಣ ನಿರ್ಮಿತ, ಅದು ಕೃಷ್ಣನಿಂದ ನಿರ್ಮಿತವಾದ ಅದ್ಭುತವಾದ ಕುದುರೆ. ಹಾಗಾಗಿ ದಿನೇನ 1,00,000 ಯೋಜನಂ, ಒಂದು ದಿನದಲ್ಲಿ 1,00,000 ಯೋಜನದಷ್ಟು ದೂರು ಸಂಚಾರ ಮಾಡಿದೆ. ಕ್ಷಮೋ ಹಿ ಗಂತು ಮಂಜಜಾದಿನ ಅಶ್ವಮೇಧ ಸಿದ್ಧಗೆ. ಒಂದೇ ದಿನದಲ್ಲಿ ಅಶ್ವಮೇಧ ಯಾಗ ಮಾಡ್ತಾರೆ ಅಂದರೆ ಅದು ಏನದು? ಕೃಷ್ಣನಿಗೆ ಬಿಟ್ಟರೆ ಇನ್ಯಾರಿಗೆ ಸಾಧ್ಯ ಇದೆ ಜಗತ್ತಿನಲ್ಲಿ? ಮಾಡಿಸುವಂತಹ ಮಹಾನುಭಾವರು ಯಾರು ಗೊತ್ತಾ? ಕೃಷ್ಣ ಮಾಡುವನು ಅಂತಂದರೆ ಮಾಡಿಸುವಂತಹ ಮಹಾತ್ಮರು ಯಾರು ಅಂದರೆ ಪರಶುರಾಮ ದೇವರ ವೇದವ್ಯಾಸ ದೇವರು. ಹಾಗಾಗಿ ಪರಾಶರಾತ್ಮಜ, ಪರಾಶರ ಋಷಿಗಳ ಮಕ್ಕಳಾದಂತಹ ವೇದವ್ಯಾಸ ದೇವರು ಅವರು ಈ ಹರಿಯನ್ನು, ಕೃಷ್ಣನನ್ನು ದೀಕ್ಷಾಬದ್ಧನನ್ನಾಗಿ ಮಾಡಿದ್ದಾರಂತೆ. ಇನ್ನು ಮೇಲೆ ಬೇರೆ ಕಡೆಗೆ ಎಲ್ಲಿ ಗಮನ ಕೊಡಬಾರದು, ಇಲ್ಲಿಂದ ಏಳಬಾರದು, ಕುತ್ತಲ್ಲೇ ಕೂಡಬೇಕು ಅಂತ. ಯಾಗಕ್ಕೆ ಕೂಡಬೇಕಾದಾಗ ದೀಕ್ಷಾಬದ್ಧನಾಗಬೇಕಲ್ಲ, ಹಾಗೆ ದೀಕ್ಷಾಬದ್ಧನಾಗಿದ್ದಾನೆ ಕೃಷ್ಣ, ದೀಕ್ಷಾಬದ್ಧನನ್ನಾಗಿ ಮಾಡಿದ್ದಾರೆ ವೇದವ್ಯಾಸ ದೇವರು. ದೇವರು ಒಂದು ರೂಪದಿಂದ ಮಾಡಿಸ್ತಾ ಇದ್ದಾನೆ, ಒಂದು ರೂಪದಿಂದ ಮಾಡ್ತಾ ಇದ್ದಾನೆ. ಹೀಗೆ ಅದ್ಭುತವಾದ ದೃಶ್ಯ ಇದೆಲ್ಲ. ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ ಮತ್ತು ಪರಶುರಾಮ ದೇವರು ಅವರೂ ಇದ್ದಾರಂತೆ. ಪರಾಶರಾತ್ಮಜೋ ಹರಿಂ ತದಾ ತ್ವದೀಕ್ಷಯತ ತದಾ ಸಸಾದ ದ್ವಿಜಸ್ತೃಣಾವಹೋರುರಾವಹ. ಆಗ ತೃಣಾವಹ ಒಬ್ಬ ಬ್ರಾಹ್ಮಣ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಬಂದಿದ್ದಾನಂತೆ. ಪರಮಾತ್ಮ ದೀಕ್ಷಾಬದ್ಧನಾಗಿದ್ದಾನೆ, ವೇದವ್ಯಾಸ ದೇವರು ದೀಕ್ಷಾಬದ್ಧನನ್ನಾಗಿ ಮಾಡಿದ್ದಾರೆ, ಕೃಷ್ಣ ದೀಕ್ಷಾಬದ್ಧನಾಗಿ ಯಾಗದಲ್ಲಿ ಕುಳಿತಿದ್ದಾನೆ. ಆಗ ಒಬ್ಬ ಬ್ರಾಹ್ಮಣ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಬಂದಿದ್ದಕ್ಕೆ ಅವನಿಗೆ ತೃಣಾವಹ, ಹುಲ್ಲು ಕಡ್ಡಿ ಹಿಡಿದಂತಹ ಬ್ರಾಹ್ಮಣ ಅಂತ ಅವನಿಗೆ ಹೆಸರು ಬಂತು. ಆ ಬ್ರಾಹ್ಮಣ ಬಂದಿದ್ದಾನೆ. ಬಂದು ವ್ರಜಂತಿ ಜನ್ಮನೋ ಮೇ ಸದಾಸುತ ಅದೃಶ್ಯತಾಂ ಇತೀರತೆ ಅರ್ಜುನೋ ಬ್ರವೀತ್ ಅಹಂ ಹಿ ಪಾಹಿ ತೇ ಸುತಾನ್. ಆಗ ಬರ್ತಾ ಇದ್ದಾಗ ಕೃಷ್ಣನಿಗೆ ಬಹಳ ಜನ ಬಂದು ಅದಾಯಿತು ಇದಾಯಿತು, ಹೀಗೆ ಬೇಕು ಹಾಗೆ ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳೋ ಜನ ಬಹಳ ಬರ್ತಾರೆ. ಹಾಗಾಗಿ ಯಾರೂ ಅವನಿಗೆ ತ್ರಾಸು ಕೊಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅರ್ಜುನ ಯಾಗದ ಏನು ಶಾಲೆ ಇತ್ತೋ ಅದರ ಹೊರಗಡೆನೇ ನಿಂತಿದ್ದ. ಕೃಷ್ಣನನ್ನು ಯಾರೂ ಮಾತನಾಡಿಸಬಾರ್ದು, ಯಾರೂ ತೊಂದರೆ ಕೊಡಬಾರ್ದು ಅಂತ ಹೇಳಿ. ಆಗ ಈ ಬ್ರಾಹ್ಮಣ ಬಂದಿದ್ದಾನೆ, ಆ ಬ್ರಾಹ್ಮಣನ ತಡೆದ.
ಬ್ರಾಹ್ಮಣ ಎಲ್ಲಿ ಹೊರಟಿದ್ದಿ, ಯಾಕೆ ಹೊರಟಿದ್ದಿ, ಏನು ಬೇಕು ನಿನಗೆ? ಇಲ್ಲ, ನನಗೊಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ, ಆ ಸಮಸ್ಯೆ ಪರಿಹಾರ ಮಾಡೋದು ಕೃಷ್ಣ ಒಬ್ಬನೇ, ಇನ್ಯಾರಿಗೂ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಸಮಸ್ಯೆ ಪರಿಹಾರ ಮಾಡೋದಕ್ಕಾಗಿ ಕೃಷ್ಣನ ಕಡೆ ಹೊರಟಿದ್ದೇನೆ, ಅವನು ಉಪಾಯ ಮಾಡ್ತಾನೆ. ಇದಕ್ಕೆ ಏನಾಗಿದೆ ನಿನ್ನ ಸಮಸ್ಯೆ? ನನ್ನಿಂದ ಪರಿಹಾರ ಮಾಡಲು ಅಸಾಧ್ಯವಾದ ಸಮಸ್ಯೆ ಏನದು ಅಂತ ಕೇಳಿದರೆ ಹೇಳ್ತಾನೆ, ಇಲ್ಲ, ನನ್ನ ಕೂಸುಗಳು ಹುಟ್ಟಿದ ಕೂಡಲೇ ಅದೃಶ್ಯವಾಗಿ ಹೋಗ್ತಾ ಇವೆ. ಸೂತಿಕಾ ಗೃಹದಿಂದ, ಪ್ರಸವ ಗೃಹದಿಂದ ಎಲ್ಲಿ ಕಾಣೆ ಆಗ್ತಾ ಇವೆಯೋ, ಯಾರು ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಏನೂ ಗೊತ್ತಾಗ್ತಾ ಇಲ್ಲ. ಹೀಗೆ ಅನೇಕ ಬಾರಿ ಆಗಿದೆ. ಹಾಗಾಗಿ ಈ ಬಾರಿ ಆ ಸಮಯ ಬಂದಿದೆ. ಈ ಬಾರಿ ಆದರೂ ನನಗೆ ನನ್ನ ಸಂತಾನ ಸಿಗಬೇಕು, ನನ್ನ ಕೂಸುಗಳು ನನ್ನಿಂದ ದೂರ ಆಗಬಾರದು. ಹಾಗಾಗಿ ಕೃಷ್ಣ ಅದನ್ನು ರಕ್ಷಣೆ ಮಾಡಬೇಕು ಅಂತ ಉದ್ದೇಶದಿಂದ ಕೃಷ್ಣನಿಗೆ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಬಂದದ್ದು ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾನೆ, ನಾನು ನಿನ್ನ ಕೂಸುಗಳನ್ನು ರಕ್ಷಣೆ ಮಾಡ್ತೇನೆ, ಕೃಷ್ಣತನ ಬೇಕಾಗಿಲ್ಲ, ಕೃಷ್ಣನವರೆಗೆ ನೀನು ಹೋಗೋದು ಕಾರಣವಿಲ್ಲ, ನಾನು ನಿನ್ನ ಕೂಸುಗಳನ್ನು ರಕ್ಷಣೆ ಮಾಡ್ತೇನೆ. ವ್ರಜಂತಿ ಜನ್ಮನೋ ಮೇ ಸದಾ ಸುತ ಅದೃಶ್ಯತಾಂ ಇತಿ ರತೆ ಅರ್ಜುನೋ ಬ್ರವೀತ್ ಅಹಂ ಹಿ ಪಾಹಿತೆ ಸುತಾನ್. ನಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ, ಕೂಸುಗಳನ್ನು. ಸ ಕೃಷ್ಣ ರಾಮ ಕಾರ್ಷ್ಣಿಭಿ ಸುತಾ ಹಿ ಮೇತ್ರ ಪಾಲಿತಾ. ಕೃಷ್ಣ, ಬಲರಾಮ ಅವರು ಮತ್ತು ಪ್ರದ್ಯುಮ್ನ ಇತ್ಯಾದಿಗಳು ಯಾರೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನೀನೇನು ಮಾಡ್ತೀಯಪ್ಪ? ಕೊತೆ ಅತ್ರ ಶಕ್ತಿ ಇತ್ಯಮಂ ಜಗಾದ ಸೋರ್ಜುನಂ ದ್ವಿಜಃ. ಆ ಬ್ರಾಹ್ಮಣ ನೇರವಾಗಿ ಹೇಳ್ತಾನೆ, ಮುಖದ ಮೇಲೆ ಹೇಳಿಬಿಡ್ತಾನೆ ಮಾತನ್ನ. ಯಾರಿಗೂ ಸಾಧ್ಯವಿಲ್ಲ ಅಂಥದ್ದು ಕೃಷ್ಣನಿಗೆ ಸಾಧ್ಯ ಇದೆ ಅಂತ ನಾನು ಬಂದರೆ ಕೃಷ್ಣನಿಗೂ ಆಗ್ತದೋ ಇಲ್ಲೋ ಅಂತನ್ನೋದು. ನ ಕೃಷ್ಣ ರಾಮ ಕಾರ್ಷ್ಣಿಭಿಹಿ ಸುತಾನು ಮೇತ್ರ ಪಾಲಿತಾ. ಅಂಥದ್ದು ನಿನಗೆಲ್ಲಿ ಶಕ್ತಿ ಇದೆಯೋ ಮಾರಾಯ? ನಿನಗಾಗುವುದಿಲ್ಲ. ಸುಮ್ಮನೆ ಹಠಕ್ಕೆ ಬೀಳಬೇಡ, ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಳ್ಳೋದು ಬೇಡ. ಈಗಾಗಲೇ ಎಷ್ಟೋ ಕೂಸುಗಳನ್ನು ನಾನು ಕಳೆದುಕೊಂಡಿದ್ದೇನೆ, ಈಗ ಮತ್ತೆ ಪುನಃ ಆ ಕೂಸನ್ನು ನಾನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಶಕ್ತನಾಗಿಲ್ಲ, ನನ್ನಷ್ಟು ತ್ರಾಣ ಇಲ್ಲ. ಹಾಗಾಗಿ ನನ್ನ ಕೂಸು ಬದುಕಬೇಕು, ಏನಾಗ್ತದೆ ಎಲ್ಲಿ ಹೋಗ್ತದೆ ಅಂತನ್ನೋದು ನಾನು ತಿಳಿಬೇಕು. ಹಾಗಾಗಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಂದದ್ದು ಅಂತ ಅವನು ಹೇಳಿದರೆ, ಆಗ ತದಾ ಜಗಾದ ಫಲ್ಗುನೋ ಅಸುರೈಹಿ ದೂಷಿತಾತ್ಮನ. ಸೊಕ್ಕಿಗೆ ಬಂದು, ಸಿಟ್ಟಿಗೆ ಬಂದು, ಅಸುರಾವಿಷ್ಟನಾಗಿ, ಶ್ರೀಮದಾಚಾರ್ಯ ತಿಳಿಸ್ತಾರೆ, ಅಸುರಾವಿಷ್ಟನಾಗಿ, ಅಸುರಾವೇಶದಿಂದ ಕೂಡಿದವನಾಗಿ ಅರ್ಜುನ ಈ ಮಾತನ್ನು ಹೇಳ್ತಾನಂತೆ. ಏನು ಹೇಳ್ತಾನೆ? ನಾನಂದರೆ ಯಾರಂತ ತಿಳ್ಕೊಂಡಿದ್ದೀ? ನಾನು ಕೃಷ್ಣ ಅಂತ ತಿಳ್ಕೊಂಡಿದ್ದೀಯಾ? ಬಲರಾಮ ಅಂತ ತಿಳಿದಿದ್ಯಾ? ಅಥವಾ ಪ್ರದ್ಯುಮ್ನ ಇತ್ಯಾದಿಗಳನ್ನು ತಿಳಿದಿದ್ಯಾ ನನ್ನನ್ನು? ನಾನು ಅರ್ಜುನ, ಸಾಮಾನ್ಯನಲ್ಲ ನಾನು ಅಂತ ಹೇಳಿ ಕೃಷ್ಣ, ಬಲರಾಮ ಅವ್ರನ್ನೆಲ್ಲ ತಳಗೆ ಮಾಡಿ ನಾನು ಅವ್ರಿಗಿಂತ ಹೆಚ್ಚು ಪರಾಕ್ರಮಶಾಲಿ ಅಂತನ್ನೋದಾಗಿ ಜಂಬೆ ಕೊಡ್ತಾ ಇದ್ದ, ಅಹಂಕಾರ ಪಡ್ತಾ ಇದ್ದ. ಯಾಕೆ? ಅಸುರಾವೇಶವಾಗಿದೆ. ನ ವಿಪ್ರತಾದೃಶೋಸ್ಮ್ಯಹಂ ತಥೇವ ಕೇಶವಾದಯ ಮಯಾ ಹಿ ಕಾಂಡವೇ ಸುರ ತಥಾ ಅಸುರಾನಹಂ. ನಾನು ಹಿಂದೆ, ಈಗ ಸ್ವಲ್ಪ ದಿನಗಳ ಹಿಂದೇನೆ, ವರ್ಷಗಳ ಹಿಂದೇನೆ ಖಾಂಡವ ವನವನ್ನು ದಹನ ಮಾಡಿದ್ದೇನೆ. ಅಗ್ನಿಗೆ ಬೇಕಾದ ಏನು ಸಮಸ್ಯೆ, ಆ ಸಮಸ್ಯೆ ಪರಿಹಾರ ಮಾಡಿದ್ದೇನೆ. ಅಗ್ನಿ ದೇವತೆಗೇನೆ ಸಮಸ್ಯೆ ಪರಿಹಾರ ಮಾಡಿದ್ದೇನೆ. ದೇವತೆಗಳಿಂದಾದ ಸಮಸ್ಯೆಗಳನ್ನು, ದೇವಲೋಕದಲ್ಲಿ ದೇವತೆಗಳಿಗೆ ಏನು ಸಮಸ್ಯೆನೋ ಆ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಮರ್ಥನಾದ ನಾನು ನಿನ್ನ ಮಕ್ಕಳ ಸಮಸ್ಯೆಯನ್ನು, ನಿನ್ನಗೆ ಆದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಶಕ್ತ ಅಂತೀಯ ಅಂತ ಹೇಳಿ ಸಿಟ್ಟಿಗೆ ಬಂದ್ಬಿಟ್ಟ. ನಿವಾತ ವರ್ತಮಾನ ವಿಜೇಶ್ಯ ಉತ್ತರತ್ರಹಿ. ಇನ್ನು ನಿವಾತ ಕವಸರನ್ನು ಮುಂದೆ ನಾನು ಗೆಲ್ಲುವನಿದ್ದೇನೆ. ಹಾಗಾಗಿ ಉದೀರ್ಯ ಚೇತಿ ಕೇಶವಂ ಸ ಊಚಿತವಾನ್ ವಜಾಮ್ಯಹಂ ಇತೀರಿತೋ ವದದ್ಹರ್ಹಿ ತವಾತ್ರ ಶಕ್ಯತೇನು ಕಿಂ. ಆಗಲ್ಲಪ್ಪ, ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ಎಷ್ಟೆಲ್ಲ ಹೇಳಿದರು. ನೇರವಾಗಿ ಕೃಷ್ಣನ ಹತ್ರ ಬರ್ತಾನೆ ಅರ್ಜುನ. ನೋಡಪ್ಪ ಕೃಷ್ಣ, ಬ್ರಾಹ್ಮಣ ಒಬ್ಬನು ಬಂದಿದ್ದಾನೆ, ಅವನಿಗೇನೋ ಸಮಸ್ಯೆ ಅಂತೆ, ಆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾನು ಸಮರ್ಥ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನೀನಾದರೂ ಹೇಳು, ನಾನು ಹೋಗಿ ಬರ್ತೇನೆ, ಅವನು ಏನು ಸಮಸ್ಯೆ ಇದೆ ಪರಿಹಾರ ಮಾಡ್ತೇನೆ. ವರ್ಜೇತ ಪ್ರತಿಶ್ರವಂ ಚಕಾರ ಹಾಪ್ಯ ರಕ್ಷಣೆ. ಒಂದು ವೇಳೆ ನೀನು ಏನು ಅಂದ್ಕೊಂಡಿದ್ದೀಯೋ ಆ ಕೆಲಸವನ್ನು ನಾನು ಮಾಡಲಿಲ್ಲ, ನಿನ್ನ ಶಿಶುಗಳನ್ನು ರಕ್ಷಣೆ ಮಾಡಲಿಲ್ಲ,
ಅಂತಾದರೆ ನಾನು ವನ್ಹಿ ಪ್ರವೇಶ ಮಾಡುತ್ತೇನೆ. ಚಿತವನ್ನು ನಿರ್ಮಾಣ ಮಾಡಿ ವನ್ಹಿಯಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅಂತ ಅರ್ಜುನ ಹಿಂದು ಮುಂದೆ ವಿಚಾರ ಮಾಡದೇನೆ ತಾನು ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದಾನೆ. ವನ್ಹಿಂ ಪ್ರವಿಶ್ಯ ಅಶಕ್ತಶ್ಚೇತ್ ಇತ್ಯುಕ್ತ್ವಾ ಸರ್ವಯಾದವೈಹಿ. ಆಗ ಸರಿಯಾಗಲಿ ಅಂತ ಅರ್ಜುನನನ್ನು ಕೊಟ್ಟು ಕಳಿಸ್ತಾನೆ. ಅರ್ಜುನನಿಗೆ ಅಹಂಕಾರ ಬಂದಿರುತ್ತದೆ, ಅಸುರಾವೇಶವಾಗಿರುತ್ತದೆ. ಹಾಗಾಗಿ ಅಸುರಾವೇಶ ಹೋಗಬೇಕು, ಅಹಂಕಾರ ಹೋಗಬೇಕು. ಕೃಷ್ಣನಲ್ಲಿ ಮತ್ತೆ ಪುನಃ ಸರ್ವೋತ್ತಮತ್ವ ಜ್ಞಾನಗಳು, ಭಕ್ತಿ ಇತ್ಯಾದಿಗಳು, ವಿಶ್ವಾಸ. ದೇವರಿಂದಲೇ ಕಾಂಡವ ದಹನ ಮಾಡಿದಾಗ ಸ್ವಯಂ ಅರ್ಜುನನೇ ಹೇಳಿದ್ದಾನೆ, ಕೃಷ್ಣ ಇಲ್ಲದೆ ಇದ್ದರೆ ಯಾವ ಕೆಲಸಗಳು ನನ್ನಿಂದ ಆಗ್ತಾ ಇದ್ದಿಲ್ಲ, ಮಾಡಿದ್ದೆಲ್ಲ ಕೃಷ್ಣನ ಅನುಗ್ರಹದಿಂದಲೇನೇ ಅಂತ ಸ್ಪಷ್ಟವಾಗಿ ಕೃಷ್ಣ ಪ್ರಸಾದಾಧಿ ಭವಾನ್ ವಿಮುಕ್ತ ತಸ್ಮೈ ಕರೋತ್ವಿತ್ಯವದತ್ಸ ಪಾರ್ಥ ಅಂತ ಹಿಂದೆ ಈ ಮಾತನ್ನು ಹೇಳಿದ್ದಾನೆ. ಆದರೆ ಈಗ ಅಸುರಾವೇಶವಾಗಿದೆ, ಏನೋ ಪ್ರಾರಬ್ಧ ಇದೆ, ಅಹಂಕಾರ ಬಂದಿದೆ, ಕೃಷ್ಣನ ವಿರುದ್ಧವಾಗಿ ಕೃಷ್ಣನಕ್ಕಿಂತಲೂ ಹೆಚ್ಚು ಸಾಮರ್ಥ್ಯ ನನ್ನಲ್ಲಿದೆ ಅಂತ ತಾನು ಹೇಳಿಕೊಂಡಿದ್ದಾನೆ. ಹಾಗಾಗಿ ಹೋಗಿ ಬರಲಿ ಅವನು ಅಂತ ತಾನು ಕೃಷ್ಣ ಅವನನ್ನು ಕೊಟ್ಟು ಕಳಿಸ್ತಾನೆ. ಆಗ ಯಾದವರನ್ನು ಕೊಟ್ಟು ಕಳಿಸ್ತಾನೆ. ಆದರೆ ತನ್ನ ಅತ್ಯಂತ ಪ್ರೀತಿ ಪಾತ್ರನಾದ ಬಲರಾಮನನ್ನು ತಡೀತಾನೆ. ಪ್ರದ್ಯುಮ್ನ ಹಾಗೂ ಅನಿರುದ್ಧ ಇವರನ್ನು ತಡೆದು ಉಳಿದೆಲ್ಲ ಯಾದವರನ್ನು ಕೊಟ್ಟು ಕಳಿಸ್ತಾನೆ. ಇದಕ್ಕೆಲ್ಲ ಕಾರಣ ಕೊಡ್ತಾರೆ ಶ್ರೀಮದಾಚಾರ್ಯ. ಯಾಕೆ ತಡೆದ ಕೃಷ್ಣ? ಉಳಿದೆಲ್ಲ ಯಾದವರನ್ನು ಕಳಿಸಿದ, ಇವ್ರನ್ನ ಯಾಕೆ ಕಳಿಸ್ಲಿಲ್ಲ ಅಂದರೆ ನಯೋರಯತ್ಸಾಹಾಯೇ ಯಶಸ್ತೇಷ್ವಭಿರುಕ್ಷಿತಂ. ಅವರೆಲ್ಲ ಕೀರ್ತಿಯನ್ನ ಕಾಪಾಡಿದಂತೆ ಅರ್ಜುನ ಹೇಗೆ ಮಾನಭಂಗವನ್ನು ಮಾಡಿಕೊಂಡ, ಶಿಶುರಕ್ಷಣೆಗೆ ಆ ಬ್ರಾಹ್ಮಣ ಸಂತಾನ ಸಂರಕ್ಷಣೆ ಮಾಡಲಿಕ್ಕೆ ಹೋದ ಅರ್ಜುನನಿಗೆ ಆಗದೇನೆ ತಾನು ತನ್ನ ಕೀರ್ತಿಯನ್ನು ಕಾಪಾಡಲಿಕ್ಕಾಗಲಿಲ್ಲ, ಅಪಕೀರ್ತಿಯನ್ನು ಪಡೆದನೋ ಹಾಗೆ ಇವರಿಗೂ ಆಗ್ತಾ ಇತ್ತು, ಆಗುವುದು ಬೇಡ ಅಂತ ತಡೆದು ಅಪಕೀರ್ತಿಯನ್ನು ಪರಿಹಾರ ಮಾಡಿದ ಪರಮಾತ್ಮ. ಆಗ ಪ್ರತಿ ಬಾರಿ ಆಗುವಂತೇನೆ ಪ್ರಸವ ವೇದನ ಪ್ರಾರಂಭವಾಗಿದೆ. ಇನ್ನೇನು ಕೂಸನ್ನು ಹಡಿಬೇಕು, ಸಮಯ ಬಂದಾಗಿದೆ. ಆಗ ಎಲ್ಲ ಕಡೆಗೆ ಖಾಂಡವವನವನ್ನು ದಹನ ಮಾಡುವಾಗ 12 ಯೋಜನದಷ್ಟು ಅಗಲದಿದ್ದ ಆ ಖಾಂಡವ ವನಕ್ಕೇನೆ ಅಸ್ತ್ರಗಳ ಪಂಜರವನ್ನು ಮಾಡ್ತಾನೆ. ಮೇಲಿನ ನೀರು ಒಂದು ಹನಿ ತಳಗೆ ಬೀಳದೇ ಇದ್ದಂತೆ. ಹಾಗೆ ಇಲ್ಲಿಯೂ ಕೂಡ ದಿಗ್ಬಂಧನವನ್ನು ಮಾಡ್ತಾನೆ. ಕೂಸು ಎಲ್ಲೂ ಹೊರಗೆ ಹೋಗಬಾರದು ಈ ಬಂಧನದಿಂದ ಅನ್ನುವ ಹಾಗೆ ನೇಯೋರಯ ತಸ್ಮಾಸ್ತಾನ್ ಶ್ರೀಕೃತೆ ಕೃಷ್ಣ ಪಾರ್ಥ ಸಾಹಾಯ್ಯ ಕಾರಣಾತ್ ನೇಯೋರಯಸ್ಸೂತಿಕಾಲೇ ಬ್ರಹ್ಮಾಣ್ಯ ಸಜ ಸಮಲ್ಗುಣಃ ಅಸ್ತ್ರೇ ಚಕಾರ ದಿಗ್ಬಂಧಂ ಕುಮಾರೋಥಾಪಿ ತಕ್ಷಣ. ಇಷ್ಟೆಲ್ಲ ಬಂಧನ ಮಾಡಿದರು, ದೇವರ ಸಂಕಲ್ಪ ಒಂದೇ. ಯಾವ ಬಂಧನ ಏನು ಕೆಲಸ ಮಾಡೋದಿದೆ? ಏನೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ತಕ್ಷಣದಲ್ಲೇನೆ ಪ್ರತಿ ಬಾರಿ ಮಾಯ ಆಗುವಂತೆ ಅದೃಶ್ಯವಾಗಿ ಬಿಟ್ಟಿದೆ ಆ ಕೂಸು. ಅದರ್ಶನಂ ಯೋ ಪಾರ್ಥ ವಿಷಣ್ಣ ಸಹ ಯಾದವೈಹಿ. ಯಾದವರು ಯಾರ್ಯಾರು ಹೋಗಿದ್ರು ಅರ್ಜುನನ ಜೊತೆಗೆ ಅವರೂ ಗಬ್ಬಗಾರಾಗಿದ್ದಾರೆ. ಅರ್ಜುನನು ದಿಗ್ಭ್ರಾಂತನಾಗಿ ಬಿಟ್ಟಿದ್ದಾನೆ. ಏನಿದು ಇಷ್ಟೆಲ್ಲ ಬಂದೋಬಸ್ತು ಮಾಡಿದರು, ಮತ್ತೆ ಆ ಕೂಸು ಅದೃಶ್ಯವಾಗಿದೆ ಅಂದರೆ ಏನಪ್ಪ ಇದು, ಏನು ಮಾಡೋದು ಈಗ? ಅಧಿಕ್ಷಿಪ್ತೋ ಬ್ರಾಹ್ಮಣೇನ. ಆಗ ಬ್ರಾಹ್ಮಣ ಹೊರಗೆ ಬಂದು ಬೈತಾನೆ, ನಾನು ಹೇಳಿದೆ ನಿನ್ನ ಕಡೆಯಿಂದ ಈ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ನಾನು ಒದ್ದಾಡಿ ಬೇಕಾದಷ್ಟೆಲ್ಲ ಮಾಡಿ ಹೇಳಿದೆ. ಸುಮ್ಮನೆ ನಿನ್ನನ್ನು ನೀನು ಹೊಗಳಿಕೊಂಡು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ, ನಾನು ಅಂದರೆ ಅವನಂತ ತಿಳ್ಕೊಂಡೇನು ಹೀಗಂತ ತಿಳ್ಕೊಂಡೇನು ಅಂತ ನಿನ್ನನ್ನು ನೀನು ಪ್ರಶಂಸೆ ಮಾಡ್ಕೊಂಡು ಸುಮ್ಮನೆ. ಈಗ ಮತ್ತೆ 1 ವರ್ಷಗಳ ಕಾಲಕ್ಕೆ ನಾನು ಕಾಯಬೇಕು ಸಂತಾನಕ್ಕಾಗಿ ಅಂತ ಹೇಳಿ ಸಿಟ್ಟಿಗೆ ಬಂದು ಬೈದು ಬಿಡುತ್ತಾನೆ. ಯಯೋ ತತ್ರ ಶ್ರಿಯಪತಿ. ಏನು ಮಾಡಬೇಕು ಅರ್ಜುನ? ತಳಗೆ ಮುಖ ಹಾಕ್ಕೊಂಡ, ಅವಮಾನಿತನಾದ, ಆ ಕಡೆ ಈ ಕಡೆ ನೋಡಿದ, ಏನೂ ಮಾಡಲಿಕ್ಕೆ ಆಗಲಿಲ್ಲ. ನೇರವಾಗಿ ಮತ್ತೆ ಯಾರು ಗತಿ? ಕೃಷ್ಣನೇ ಗತಿ. ಆ ಕೃಷ್ಣನ ಹತ್ರ ಬಂದ ಅರ್ಜುನ. ದೀಕ್ಷಾಬದ್ಧನಾಗಿದ್ದಾನೆ, ವೇದವ್ಯಾಸದೇವರಿದ್ದಾರೆ. ದೀಕ್ಷಾಬದ್ಧನಾದ ಕೃಷ್ಣ ಕೂತಾಗ ವಿಚಿತ್ರ ನೋಡ್ರಿ ಹೇಗಿದೆ. ದೇವರು ಯಾವ್ಯಾವ ಕಾಲಕ್ಕೆ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತನ್ನುವುದನ್ನು ಮಾಡಿರುತ್ತಾನೋ ಅದನ್ನು ಅವಶ್ಯವಾಗಿ ಮಾಡ್ತಾನೆ. ಎಲ್ಲ ಬಿಟ್ಟು ಪರಮಾತ್ಮ ಎಷ್ಟೆಷ್ಟು ವರ್ಷಗಳ ಕಾಲ ಪಾಂಡವರಲ್ಲಿದ್ದು ಸಖ್ಯ, ಸ್ನೇಹ, ಪ್ರೀತಿ, ಆಶೀರ್ವಾದ,
ಪ್ರಿಯ ಇತ್ತೇವ ಕದನಾತ್ ಪಾಂಡವಾನಾಂ ಗುಣೋನ್ನತೆ ಶುಭೋನ್ನತೆ. ಪಾಂಡವರು ಮಮ ಪಾರ್ಥಾಹಿ ಸರ್ವಶಃ, ನನ್ನವರಿವರು ಅಂತ ದೇವರು ಹೇಳಿಕೊಂಡಿದ್ದಾನೆ ಅಂತ ಹೇಳಿ ಏನು ಮಾಡಿದರು? ಅರ್ಜುನ ಕೃಷ್ಣ ಒಂದೇ. ಅರ್ಜುನ ಅಂದರೆ ಕೃಷ್ಣನ ಸಖ ಹೌದು, ಆದರೆ ಯಾವ್ಯಾವ ಸಮಯಕ್ಕೆ ಅವನು ಮಿತ್ರನಾಗಿ ರಕ್ಷಣೆ ಮಾಡಬೇಕು, ದೇವನಾಗಿ ಅನುಗ್ರಹ ಮಾಡಬೇಕು, ದಾರಿ ತಪ್ಪಿದಾಗ ಅವನನ್ನು ಶಾಸನೆ ಮಾಡಬೇಕು, ಏನು ಮಾಡಬೇಕು ಯಾವ ಕಾಲದಲ್ಲಿ ಅದನ್ನೆಲ್ಲ ಕೃಷ್ಣ ಮಾಡಿದ್ದಾನೆ. ಯಾವಾಗಲೂ ಅರ್ಜುನಿಗೆ ಸಪೋರ್ಟ್ ಮಾಡಿದ್ದಾನೆ ಕೃಷ್ಣ ಅಂತಲ್ಲ. ಅದಕ್ಕೆ ಮುಖ್ಯ ಕಾರಣ ಭೀಮಸೇನ ದೇವರಿದ್ದಾರೆ. ಹಾಗಾಗಿ ಅರ್ಜುನನ ತಲೆ ಮೇಲೆ ಯಾವಾಗಲೂ ಪರಮಾತ್ಮ ಕೈಯನ್ನು ಇಟ್ಟು ಇದ್ದಾನೆ. ಈ ಸಮಯದಲ್ಲಿ ಅವನಿಗೆ ಅಹಂಕಾರ ಬಂದಿತ್ತು. ಕೃಷ್ಣನೂ ನನಗಿಂತ ತಳಗು, ನಾನೇ ಕೃಷ್ಣನಿಗಿಂತ ಮೇಲೆ, ಅಷ್ಟು ಪರಾಕ್ರಮಿ ನಾನು ಅಂತನೂ ಅಹಂಕಾರ ಬಂದಿತ್ತು. ಹಾಗಾಗಿ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ದಿಗ್ಬಂಧನ ಮಾಡಿದರೂ ಏನಾದರೂ ಕೂಸು ಅದೃಶ್ಯವಾದಾಗ ಕೃಷ್ಣನ ಹತ್ರ ಬಂದಾಗ ಅಲ್ಲಿ ಕೃಷ್ಣ ದೀಕ್ಷಾಬದ್ಧನಾಗಿದ್ದಾನೆ. ಅಗ್ನಿಯ ಚಿತವನ್ನು ನಿರ್ಮಾಣ ಮಾಡಿಕೊಂಡ. ಅಲ್ಲಿ ಅಗ್ನಿ ಪ್ರವೇಶ ಮಾಡಬೇಕು ಇನ್ನಂತೂ ಹೊರಟಿದ್ದಾನೆ. ಮತ್ತೇನು ಮಾಡಬೇಕು? ಮಾತಂತೂ ಕೊಟ್ಟಿದ್ದಾನೆ, ಆಗದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಈಗೊಮ್ಮೆ ಜಯದ್ರಥ ಸಂಹಾರ ಮಾಡುವ ಅಭಿಮನ್ಯುವನ್ನ ಸಂಹಾರಕ್ಕೆ ಕಾರಣನಾದನು ಜಯದ್ರಥ ಅಂತ ತಿಳಿದಾಗ ಸೂರ್ಯಾಸ್ತ ಆಗುವ ಮುಂಚೆನೇ ಜಯದ್ರಥನ ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅಲ್ಲಿಯೂ ಇಲ್ಲದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಎಷ್ಟೆಲ್ಲ ಸಮಯದಲ್ಲಿ ಯಾವೆಲ್ಲ ಕಾಲದಲ್ಲಿ ಅವನ ಕಡೆಯಿಂದ ಆಗುವುದಿಲ್ಲ ಆಗಂಗಿಲ್ಲ ಅಂತ ಆದರೂ ದೇವರು ಕೆಲವೊಮ್ಮೆ ಅವನ ಕಡೆಯಿಂದ ಮಾಡಿಸಿದ್ದಾನೆ. ಆಗದೇ ಇದ್ದ ಕಾಲದಲ್ಲಿ ತಾನು ಅಗ್ನಿ ಪ್ರವೇಶಗಳನ್ನು ಮಾಡುವ ಸಮಯದಲ್ಲಿಯೂ ಬಂದು ಅವನನ್ನು ತಡೆದು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ. ಶಾಸನನೂ ಮಾಡುತ್ತಾನೆ, ಹಾಗೇ ಬಿಟ್ಟು ಬಿಡುವುದಿಲ್ಲ ಪರಮಾತ್ಮ. ಶಾಸನೆ ಮಾಡಿ ಅವನು ಏನು ಸ್ವರೂಪ ಅಂತನೂ ಅವನನ್ನು ತಿಳಿಸಿಕೊಟ್ಟು ಜ್ಞಾನ ಮಾಡಿಸಿಕೊಟ್ಟು ಪರಮಾತ್ಮ ಅವನಿಗೆ ಮತ್ತೆ ಪುನಃ ಭಕ್ತಿ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗ್ತಾನೆ ಅನ್ಲಿಕ್ಕೆ ಇವೆಲ್ಲ ಕಥೆಗಳು ದೃಷ್ಟಾಂತ. ಅನಂತರದಲ್ಲಿ ನಿವಾರ್ಯಯ್ಯೋ ಸವಿಪ್ರಹ ಫಲ್ಗುಣೋ ಹರಿಹಿ. ಆವಾಗ ಏನು ಮಾಡ್ತಾ ಇದ್ದಿ ಹುಚ್ಚ, ಸುಮ್ಮನಿರು ಅಂತ ಹೇಳಿ ಅರ್ಜುನನನ್ನು ತಡೆದು ಕೃಷ್ಣ ದೊಡ್ಡದಾದ ರಥ ಉತ್ತರ ದಿಕ್ಕಿಗೆ ಆ ರಥವನ್ನು ಸಾಗಿಸಿ ಬ್ರಾಹ್ಮಣನನ್ನು, ಯಾವ ಮಕ್ಕಳನ್ನು ಕಳೆದುಕೊಂಡ ಅಂತ ಬ್ರಾಹ್ಮಣ ಒದ್ದಾಡ್ತಾ ಇದ್ದಾನೋ ಆ ಬ್ರಾಹ್ಮಣನನ್ನು ಅರ್ಜುನನನ್ನು ರಥದಲ್ಲಿ ಹಾಕಿಕೊಂಡು ಬೃಹದ್ ರಥೇನ ಕ್ಷಣೇನ ತೀರ್ಥ ಇವ ಚ ಸಪ್ತವಾರಿಧಿ, ಸಪ್ತದ್ವೀಪ ಸಪ್ತಸಾಗರಗಳನ್ನು ದಾಟಿ ಪರಮಾತ್ಮ ಒಂದೇ ಕ್ಷಣಕ್ಕೆ, ವಿಚಾರ ಮಾಡಲಿಕ್ಕೂ ಸಾಧ್ಯವಿಲ್ಲ, ದಿಗ್ಭ್ರಾಂತರಾಗಿದ್ದಾರೆ, ಏನು ನಡೀತಾ ಇದೆ ಅಂತ ಅರ್ಜುನನಿಗೇ ತಿಳಿಲಿಲ್ಲ. ಬ್ರಾಹ್ಮಣನಿಗಂತೂ ಸರಿನೇ ಸರಿ, ಬ್ರಾಹ್ಮಣ ಅಂತೂ ಭೂಲೋಕದಲ್ಲಿದ್ದವನು, ಅರ್ಜುನ ದೇವತೆ, ದೇವತಾವತಾರ, ಅಂಥವನಿಗೂ ಗೊತ್ತಾಗಲಿಲ್ಲ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಅಂತ. ಅವನನ್ನು ಅಗ್ನಿ ಪ್ರವೇಶ ಮಾಡುವ ಅರ್ಜುನನನ್ನು ತಡೆದು ದೊಡ್ಡದಾದ ರಥ, ಆ ರಥದಲ್ಲಿ ಬ್ರಾಹ್ಮಣ ಮತ್ತು ಅರ್ಜುನನನ್ನು ಹಾಕಿಕೊಂಡ ಕ್ಷಣದಲ್ಲಿ 7 ದ್ವೀಪ 7 ಸಾಗರಗಳನ್ನು ದಾಟಿ ಪರಮಾತ್ಮ ಮುಂದೆ ಹೋಗಿದ್ದಾನಂತೆ. ಎಲ್ಲಿ ಹೊರಟಿದ್ದಾನೆ, ಯಾಕೆ, ಏನು ನಡೀತಾ ಇದೆ, ಏನು ತಿಳಿತಾ ಇಲ್ಲ. ಆಶಾಮುದೀಚಿಂ ಬೃಹತಾರಥೇನ ಕ್ಷಣೇನ ತೀರ್ಥೈವ ಚ ಸಪ್ತವಾರಿಧೀನ್ ದದುಶ್ಚ ಮಾರ್ಗಂ. ಯಾವುದು? ಗಿರಯ ಅಬ್ಧಯಸ್ತಥ. ಸಮುದ್ರಗಳು ಬೆಟ್ಟಗಳು ಎಲ್ಲ ಪರಮಾತ್ಮನ ರಥಕ್ಕೆ, ಪರಮಾತ್ಮನಿಗೆ ಹಾದಿಯನ್ನು ಮಾಡಿಕೊಟ್ಟಿವೆ ಅಂತೆ. ಜಡವಾದವುಗಳು ಕೂಡ, ಪರ್ವತದಲ್ಲಿ ಪರ್ವತ ಅಭಿಮಾನಿ ದೇವತೆಗಳಿರ್ತಾರೆ, ಸಾಗರ ಸಮುದ್ರ ಅಭಿಮಾನಿ ದೇವತೆಗಳು, ಆ ಎಲ್ಲ ದೇವತೆಗಳು ಹೇಗೆ ಯಮುನಾ ನದಿ ವಿಭಾಗವಾಯಿತೋ ಹಾಗೆ ಪರಮಾತ್ಮ ಸಮುದ್ರ ಬೆಟ್ಟಗಳೆಲ್ಲ ಅವಕಾಶ ಕೊಟ್ಟಿವೆ ಅಂತ ಅದನ್ನು ಕೊರೆದು ದಾಟಿ ಪರಮಾತ್ಮ ಮುಂದೆ ಹೋಗಿದ್ದಾನೆ ಕ್ಷಣದಲ್ಲಿ. ಇಷ್ಟು ಅದ್ಭುತವಾದ ಪರಮಾತ್ಮನ ಮಹಿಮೆ ಹೋಗಿದ್ದಾನೆ. ಅಲ್ಲಿ ಅಂಧತಮಸ್ಸು, ಇಷ್ಟು ಕತ್ತಲು ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಷ್ಟು ಅಂಧತಮಸ್ಸು ಕತ್ತಲಿದೆ. ಆ ಕತ್ತಲನ್ನು ಸುದರ್ಶನ ಚಕ್ರದಿಂದ ಪರಮಾತ್ಮ ಆ ಕತ್ತಲನ್ನು ಸಂಹಾರ ಮಾಡಿದ್ದಾನೆ, ನಾಶ ಮಾಡಿದ್ದಾನೆ. ನಾಶ ಮಾಡಿ ಅಲ್ಲಿ ಘನೋದಕ ಇದೆ. ಘನೋದಕಂ ಚಾಪ್ಯತೀರ್ಯ ತತ್ರ ದದರ್ಶ ಧಾಮ ಸ್ವಂ ಅನಂತ ವೀರ್ಯ. ಘನೋದಕ ಆದ ಮೇಲೆ ಅಲ್ಲಿ ಅನಂತಾಸನ ಪರಮಾತ್ಮನ ಮನೆ, ಆ ಮನೆ ಇದೆ, ಅಲ್ಲಿ ಮುಕ್ತಸ್ಥಾನ. ಅದು ಈ ಅಮುಕ್ತರಾದವನ್ನ ಕರೆದುಕೊಂಡು ಹೋಗಬಾರದು. ಹಾಗಾಗಿ ಅಲ್ಲಿ ಸಂಸ್ಥಾಪ್ಯ ದೂರೇ ಸರಥಂ, ದೂರದಲ್ಲೇನೆ
ರಥವನ್ನು ಇಟ್ಟಿದ್ದಾನೆ. ಸವಿಪ್ರಂ, ವಿಪ್ರನನ್ನು ಅಲ್ಲೇ ಇಟ್ಟಿದ್ದಾನೆ. ಸಪಾರ್ಥಂ, ಅರ್ಜುನನನ್ನು ಅಲ್ಲೇ ಇಟ್ಟಿದ್ದಾನೆ ಪರಮಾತ್ಮ. ಇಟ್ಟು ತಾನು 8 ಭುಜಗಳಿಂದ ಇದ್ದ ಆ ಪರಮಾತ್ಮನ ರೂಪದಲ್ಲಿ ತಾನು ಹೋಗಿ ಐಕ್ಯವನ್ನು ಹೊಂದಿದ್ದಾನೆ. ಕೃಷ್ಣನು ಒಂದೇ, ಒಳಗಿದ್ದ ಪರಮಾತ್ಮನು ಒಂದೇ. ಹಾಗಾಗಿ ಹೋಗಿದ್ದಾನೆ. ಸಮಸ್ತ ರತ್ನೋಜ್ವಲ ದಿವ್ಯ ಭೂಷಣಿ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ಹೀಗೆ ಪರಮಾತ್ಮ ಅದ್ಭುತವಾದ ತನ್ನ ಸಾಮರ್ಥ್ಯವನ್ನು ಕ್ಷಣದಲ್ಲಿ ತೋರಿಸಿ ಇಷ್ಟೆಲ್ಲ ನಾನು ಏನು ಹೇಳಿದ್ನಲ್ಲ ಇದೆಲ್ಲ ಒಂದೇ ಕ್ಷಣದಲ್ಲಿ ಆಗಿದೆ ಅಂತೆ. ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾ ಇದ್ದ, ಈ ಸಮಯ ನಡೀತಾ ಇದೆ. ವರ್ತಮಾನ ಕಾಲ ಅಂತ ಕರೀತಾರೆ. ನಡೀತಾ ಇದೆ, ಪಾಠ ಹೇಳ್ತಾ ಇದ್ದೇನೆ, ಅಡಿಗೆ ಮಾಡ್ತಾ ಇದ್ದಾರೆ. ಅಡಿಗೆ ಮಾಡೋದು ಮುಗೀತು ಅಂತಂದರೆ ಪ್ರಾರಂಭದಿಂದ ಮುಗೀತು, ಆಗ ವರ್ತಮಾನ ಕಾಲ ಮುಗೀತು, ಆಗ ಭೂತಕಾಲ ಬರ್ತದೆ. ಹೀಗೆಲ್ಲ ಇರ್ತದೆ. ಹಾಗೆ ಇಲ್ಲಿಯೂ ಕೂಡ ಅಗ್ನಿ ಪ್ರವೇಶ ಮಾಡುವ ಅರ್ಜುನನನ್ನು ತಡೆದ ಕೃಷ್ಣ. ಇಷ್ಟೇ ನೋಡಿದರೆ ಎಲ್ಲರೂ ಆ 2ನೇ ಕ್ಷಣಕ್ಕೆ ನೇರವಾಗಿ ಅನಂತಾಸನಕ್ಕೆ ಹೋಗಿದ್ದಾನೆ ಪರಮಾತ್ಮ, ಇವ್ರನ್ನೆಲ್ಲ ಕರೆದುಕೊಂಡು. ಅಲ್ಲಿ ದೂರದಲ್ಲೇನೆ ರಥ, ವಿಪ್ರ, ಅರ್ಜುನನನ್ನು ನಿಂದ್ರಿಸಿ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ತನ್ನ ಮೂಲ ರೂಪ, ಈ ಅವತಾರ ರೂಪ ಎರಡೂ ಒಂದೇ ಆಗಿ ಪರಮಾತ್ಮ ಅದ್ಭುತವಾದ ಮಹಿಮೆಯನ್ನು ತೋರಿಸಿದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.